ಭೀಕರ ಮಳೆಯ ಆರ್ಭಟಕ್ಕೆ ಗುಜರಾತ್ ಈಗ ತತ್ತರಿಸಿ ಹೋಗಿದೆ. ಮೋದಿ ತವರೂರಿನಲ್ಲೀಗ ಅಲ್ಲೋಲ ಕಲ್ಲೋಲ ಆಗಿದೆ. ಕಂಡು ಕೇರಳಿಯದಂತಹ ಒಂದು ರೀತಿಯಲ್ಲಿ ಮಳೆ ಆರ್ಭಟ ನಡೆಸ್ತಾ ಇರುವಂಥದ್ದು. ಕಳೆದ ಕೆಲ ದಿನಗಳಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಹಾಗಾಗಿ ನೋಡಿ, ರಣಭೀಕರ ಪ್ರವಾಹಕ್ಕೆ ರಸ್ತೆ ಮನೆಗಳು ಜಲಾವೃತವಾಗಿದೆ. ಭೀಕರ ಮಳೆಗೆ ಗುಜರಾತ್ ಈಗ ತತ್ತರಿಸಿ ಹೋಗಿದೆ. ಮೋದಿ ತವರೂರಿನಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಕಂಡು ಕೇಳರಿಯದ ರೀತಿಯಲ್ಲಿ ಈಗ ಮುಂಗಾರು ಆರ್ಭಟಿಸ್ತಾ ಇದೆ ಗುಜರಾತ್ನಲ್ಲಿ. ಕಳೆದ ಕೆಲ ದಿನಗಳಿಂದ ಧಾರಾಕಾರವಾಗಿ ಗುಜರಾತ್ನಲ್ಲಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಪ್ರವಾಹಕ್ಕೆ ರಸ್ತೆ ಮನೆಗಳು ಈಗ ಜಲಾವೃತವಾಗಿದೆ. ರಣಭೀಕರ ಮಳೆಯಿಂದಾಗಿ ಭಾರೀ ಮಳೆಗೆ ರಸ್ತೆಗಳೇ ನದಿಗಳಂತಾಗಿ ಪರಿವರ್ತನೆಯಾಗಿದೆ. ಮಳೆ ನೀರು ಆ ಮಟ್ಟಿಗೆ ಬಂದಿದೆ. ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರುವಂತಹ ನದಿಗಳು ಗುಜರಾತ್ನಲ್ಲಿ ಧಾರಾಕಾರವಾಗಿ ಮಳೆಯಾಗಿದೆ. ಪ್ರವಾಹಕ್ಕೆ ನೂರಾರು ವಾಹನಗಳು ಈಗ ಕೊಚ್ಚಿ ಹೋಗಿವೆ. ವಲ್ಸಾಡ್ ಜಲಾವೃತ, ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ನಿರಂತರ ಮಳೆಗೆ ಗುಜರಾತ್ನ ಹಲವೆಡೆ ಪ್ರವಾಹದ ಪರಿಸ್ಥಿತಿ ಈಗ ಅಲ್ಲಿ ನಿರ್ಮಾಣ ಆಗಿರುವಂಥದ್ದು. ವಲ್ಸಾಡ್ ಜಿಲ್ಲೆಯಂತೂ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಯಾಕಂದ್ರೆ ವಿಪರೀತ ಮಳೆ ಆಗಿರುವಂಥದ್ದು. ಊರಿಗೆ ಊರೇ ಕೊಚ್ಚಿ ಹೋಗಿರುವಂತಹ ಹಲವು ವಸತಿ ಪ್ರದೇಶಗಳು. NDRF ಹಾಗೂ ಸ್ಥಳೀಯ ಆಡಳಿತ ಜಂಟಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ಈಗ ದೋಣಿಗಳ ಮೂಲಕವಾಗಿ ಸಿಲುಕಿರುವಂತಹ ಜನರನ್ನ ಸ್ಥಳಾಂತರ ಮಾಡಲಾಗ್ತಾ ಇದೆ ಗುಜರಾತ್ನಲ್ಲಿ. ಇನ್ನು ಕೆಲ ಸೇತುವೆಗಳ ಸಂಚಾರವಂತೂ ಈಗ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ಆ ಮಟ್ಟಿಗೆ ನೀರು ಹರಿದು ಬರ್ತಾ ಇರುವಂಥದ್ದು. ಪ್ರವಾಹ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿದೆ ಗುಜರಾತ್. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ರಣಭೀಕರ ಆರ್ಭಟಕ್ಕೆ ಗುಜರಾತ್ ಅಲ್ಲೋಲ ಕಲ್ಲೋಲ ಆಗಿದೆ. ಮೋದಿ ತವರೂರು ಗುಜರಾತ್ ಅಂದ್ರೆ ವಿಪರೀತ ಮಳೆಯಾಗಿ ಪ್ರವಾಹ ಎದುರಾಗಿರುವಂಥದ್ದು. ಕಂಡು ಕೇಳರಿಯದ ರೀತಿಯಲ್ಲಿ ಈಗ ಮುಂಗಾರು ಆರ್ಭಟಿಸಿದೆ ಗುಜರಾತ್ನಲ್ಲಿ. ಕಳೆದ ಕೆಲ ದಿನಗಳಿಂದ ಧಾರಾಕಾರವಾಗಿ ಗುಜರಾತ್ನಲ್ಲಿ ಮಳೆ ಸುರಿತಾ ಇರುವಂತ ನದಿಯೆಲ್ಲ ತುಂಬಿ ತುಳುಕ್ತಾ ಇರುವಂಥದ್ದು. ರಣಭೀಕರ ಪ್ರವಾಹಕ್ಕೆ ರಸ್ತೆ ಮನೆಗಳು ಈಗ ಜಲಾವೃತ ಆಗಿದೆ. ನೋಡ್ತಾ ಇರ್ಬೇಕು ಕಾರೆಲ್ಲ ಹೇಗೆ ಮುಳುಗಡೆ ಆಗಿದೆ. ರಸ್ತೆ ಒಳ್ಳೆ ನದಿಯಂತ ಆಗ್ಬಿಟ್ಟಿದೆ. ಆ ಮಟ್ಟಿಗೆ ನೀರು ತುಂಬೋಗಿರುವಂಥದ್ದು. ಗುಜರಾತ್ ಈಗ ನಿಜಕ್ಕೂ ಕೂಡ ಅಲ್ಲೋಲ ಕಲ್ಲೋಲ ಆಗಿದೆ. ಆ ಮಟ್ಟಿಗೆ ನೀರು ತುಂಬಿ ತುಳುಕ್ತಾ ಇದೆ. ನೋಡಿ, ಗುಜರಾತ್ನ ಪರಿಸ್ಥಿತಿ ಇದು. ಏನು ಹಲವು ದಿನಗಳಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂತಹ ಪರಿಣಾಮವಾಗಿ ಪ್ರವಾಹ ಆಗಿದೆ. NDRFನಿಂದ ಈಗ ರಕ್ಷಣೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಜನರ ರಕ್ಷಣೆಯನ್ನ ಮಾಡಲಾಗ್ತಾ ಇದೆ ದೋಣಿಗಳ ಮೂಲಕವಾಗಿ. ಕೆಲ ಸೇತುವೆಗಳಂತೂ ಈಗ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ನೀರು ಆ ಮಟ್ಟಿಗೆ ಹರಿದು ಬಂದಿದೆ. ನದಿಯೆಲ್ಲ ತುಂಬಿ ಪ್ರವಾಹ ಎದುರಾಗಿರುವಂಥದ್ದು. ರಣಭೀಕರ ಮಳೆಗೆ ಗುಜರಾತ್ ಈಗ ತತ್ತರಿಸಿ ಹೋಗ್ಬಿಟ್ಟಿದೆ. ಮೋದಿಯ ತವರೂರಿನಲ್ಲಂತೂ ಗುಜರಾತ್ನಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿದೆ. ಸಂಪೂರ್ಣವಾಗಿ ನೀರು ತುಂಬಿಕೊಂಡಿರುವಂಥದ್ದು. ಈಗ NDRF ದೋಣಿಯ ಮೂಲಕವಾಗಿ ಜನರನ್ನ ರಕ್ಷಣೆ ಮಾಡಲಾಗ್ತಾ ಇದೆ. ಗುಜರಾತ್ ಈಗ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಕೆಲ ಗ್ರಾಮಗಳು ನೀವು ನೋಡ್ತಾ ಇರಬಹುದು. ಕಾರೆಲ್ಲ ಮುಳುಗಡೆ ಆಗಿದೆ. ನಿವಾಸಿಗಳು ಮುಳುಗಡೆ ಆಗಿದೆ. ಅಲ್ಲಿ ನೀರು ಆ ಮಟ್ಟಿಗೆ ತುಂಬಿ ಪ್ರವಾಹ ಆಗ್ತಾ ಇರುವಂಥದ್ದು. ಭಾರೀ ಮಳೆಗೆ ರಸ್ತೆಗಳೇ ನದಿಗಳಂತಾಗಿದೆ. ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇರುವಂತಹ ನದಿಗಳು. ಇದರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಪ್ರವಾಹಕ್ಕೆ ನೂರಾರು ವಾಹನಗಳು ಕೊಚ್ಚಿ ಹೋಗಿವೆ. ನೋಡಿ, ಅಪಾರ್ಟ್ಮೆಂಟ್ ಹೊರಗೆ ಈ ಮಟ್ಟಿಗೆ ನೀರಿದೆ ಅಂದರೆ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ನಲ್ಲಿ ನಿಂತಿರುವಂತಹ ಕಾರ್ಗಳ ಜೊತೆ ನೀವು ಕೊಚ್ಚಿ ಹೋಗಿರುವಂಥದ್ದು ಕಾರ್ಗಳು. ವಲ್ಸಾಡ್ ಜಿಲ್ಲೆಯಲ್ಲಂತೂ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಗಮನಿಸ್ತಾ ಇರಬಹುದು ಯಾವ ಮಟ್ಟಿಗೆ ನೀರು ತುಂಬಿದೆ ಅಂತ. ಊರಿಗೆ ಊರೇ ಕೊಚ್ಚಿ ಹೋಗಿರುವಂತಹ ಹಲವು ವಸತಿ ಪ್ರದೇಶಗಳು. NDRF ಹಾಗೂ ಸ್ಥಳೀಯ ಆಡಳಿತ ಜಂಟಿ ಕಾರ್ಯಾಚರಣೆಯನ್ನು ಮಾಡಿ ರಕ್ಷಣೆ ಮಾಡ್ತಾ ಇರುವಂಥದ್ದು. ದೋಣಿಗಳ ಮೂಲಕವಾಗಿ ಸಿಲುಕಿರುವಂತಹ ಅಂದರೆ ಪ್ರವಾಹದಲ್ಲಿ ಸಿಲುಕಿರುವಂತಹ ಜನರನ್ನು ರಕ್ಷಣೆ ಮಾಡಿ ಸ್ಥಳಾಂತರ ಮಾಡಲಾಗ್ತಾ ಇದೆ.
શકો છો જે પહેલા માળ સુધીના જે પાણી છે તે અહીં સુપર વિસ્તારમાં ભરાઈ ગયા છે. જાણે રસ્તાઓ ઉપર નદી વહી રહી છે અને જે અલગ અલગ વિસ્તારોમાં પાણી ભરાઈ જવાના કારણે લોકો પોતાના ઘરોમાં ફસાય છે.